ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕಕ್ಕೆ ಮತ್ತೆ ಮತ್ತೆ ಬಿಗ್ ಶಾಕ್. ಕಾವೇರಿ ವಿಚಾರದಲ್ಲಿ ಮತ್ತೆ ಮಹಾ ಮೋಸ ಆಗಿದೆ. ತಮಿಳುನಾಡಿಗೆ ಮತ್ತೆ ನೀರು ಬಿಡುವಂತೆ CWRC ಶಿಫಾರಸು ಮಾಡಿರೋದು. ಕಾವೇರಿ ವಿಚಾರದಲ್ಲಿ ಮತ್ತೆ ಮಹಾ ಮೋಸ ಆಗಿರೋದು ಕರುನಾಡಿಗೆ. ತಮಿಳುನಾಡಿಗೆ ಮತ್ತೆ ನೀರು ಬಿಡಬೇಕು ಅಂತ CWRC ಶಿಫಾರಸು ಮಾಡಿದೆ. 15 ದಿನ 16 TMC ನೀರು ಹರಿಸಬೇಕು. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು. ಜೂನ್ ಜುಲೈ ಕೋಟಾದ ನೀರಿಗಾಗಿ ಒತ್ತಾಯಿಸಿತ್ತು ತಮಿಳುನಾಡು. ತಮಿಳುನಾಡು ಒತ್ತಾಯ ಮಾಡ್ತು ಅನ್ನೋ ಕಾರಣಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋದು CWRC. ಕೆಲವೇ ಕ್ಷಣಗಳಲ್ಲಿ CWMA ಹೈ ವೋಲ್ಟೇಜ್ ಮೀಟಿಂಗ್ ನಡೆಸುತ್ತೆ. CWRC ನಿರ್ಧಾರದ ಬಗ್ಗೆ CWMA ಮೀಟಿಂಗ್ ನಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. 15 ದಿನ 16 TMC ನೀರು ಅಂದ್ರೆ ಕರ್ನಾಟಕದ ಜನರಿಗೆ ನೀರೇ ಬೇಡವಾ? ಹಾಗಾದ್ರೆ ನಮ್ಮ ಸರ್ಕಾರ ಈಗಾಗಲೇ ಕಾವೇರಿ ನದಿಯ ನೀರಿನಿಂದ ಬೆಳೆ ಬೆಳೀತಾರಲ್ಲ ಆ ರೈತರಿಗೆ, ನಮ್ಮ ಕರುನಾಡಿನ ರೈತರಿಗೆ ಹೇಳಿ ಆಗಿದೆ, ನೀವು ಇದೊಂದು ಸಾರಿ ಬೆಳೆ ಬೆಳಿಬೇಡ್ರಪ್ಪ, ನೀರಿನ ಕೊರತೆ ಆಗುತ್ತೆ, ಕುಡಿಯೋದಕ್ಕೂ ಸಮಸ್ಯೆ ಆಗಿಬಿಡುತ್ತೆ ಬೆಂಗಳೂರು ಮೈಸೂರು ಭಾಗಕ್ಕೆ ಅಂತ ಹೇಳಿ. ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನಮ್ಮ ರೈತರು ಬೆಳೆ ಬೆಳೀತಾ ಇಲ್ಲ. ಇವ್ರು ನೋಡಿದ್ರೆ 15 ದಿನಗಳಲ್ಲಿ 16 TMC ನೀರು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ.